ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಿರುವ ಸಂಭ್ರಮದಲ್ಲೇ ಇರುವ ಗೊಂದಲಗಳಿಗೆ ತೆರೆ ಬೀಳ್ತಾ ಇರುವಂತಹ ದಿನ ಇವತ್ತು. ಕಾರಣ ಇಷ್ಟು ದಿನಗಳ ಕಾಲ ನಾಯಕತ್ವ ಬದಲಾವಣೆಯ ಚರ್ಚೆ ಅತಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಅದಕ್ಕೆ ತೆರೆ ಬೀಳುವ ದಿನ ಇವತ್ತು ಸಿಎಂ ಸ್ಥಾನಕ್ಕೆ ಅಧಿಕೃತವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಇವತ್ತು ಅಹಿಂದ ನಾಯಕನ ಮಹಾ ನಿರ್ಗಮನ ಆಗಲಿದೆ. ಅಹಿಂದ ನಾಯಕ, ಒಬ್ಬ ಮಾಸ್ ಲೀಡರ್, ಕಾಂಗ್ರೆಸ್ ಪಾಳೆಯದಲ್ಲಿ ಬಹಳ ಪವರ್ಫುಲ್ ಲೀಡರ್ ಅಂತ ಗುರುತಿಸಿಕೊಂಡಂತಹ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಎಕ್ಸಿಟ್ ಆಗ್ತಿದ್ದಾರೆ. ಪದತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ. ನುಡಿದಂತೆ ನಡೆಯೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಕಿದ್ದಾರೆ. ಹೈಕಮಾಂಡ್ಗೆ ಕೊಟ್ಟ ಮಾತಿನಂತೆ ಇವತ್ತು ಅಧಿಕೃತವಾಗಿ ತಮ್ಮ ಸಿಎಂ ಸ್ಥಾನಕ್ಕೆ ರೆಸಿಗ್ನೇಷನ್ ಕೊಡಲಿದ್ದಾರೆ ಸಿದ್ದರಾಮಯ್ಯ. ಮಧ್ಯಾಹ್ನ 3 ಗಂಟೆಗೆ ರಾಜಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನ ಕೊಡಲಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಅಧಿಕೃತವಾಗಿ. ರಾತ್ರಿ ಸಿದ್ದರಾಮಯ್ಯ ಜೊತೆ ಸುರ್ಜೇವಾಲಾ ಸುದೀರ್ಘವಾಗಿ ಸಭೆ ಕೂಡ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅವರಿಟ್ಟಿರುವಂತಹ ಡಿಮ್ಯಾಂಡ್ಗಳಿರಬಹುದು, ಜೊತೆಗೆ ಅವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಆ ಕುರಿತ ಒಂದಷ್ಟು ನಿರ್ಧಾರಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅಂತ. ಎನಿವೆ, ಇವತ್ತು ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಎಕ್ಸಿಟ್ ಆಗ್ತಾರೆ. ಹಂಗಂತ ಸಿದ್ದರಾಮಯ್ಯನವರು ಬೇಸರಗೊಂಡಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರೆ ಅವರ ಮುಖಚಹರೆ ನೋಡಿದಾಗ ನಿನ್ನೆಯಿಂದ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲ ಸಿದ್ದರಾಮಯ್ಯನವ್ರನ್ನ ನೋಡಕ್ಕಾಗ್ತಾ ಇಲ್ಲ, ಬೇಸರಗೊಂಡಿದ್ದಾರೆ, ಅಸಮಾಧಾನ ಇದ್ದಂಗೆ ಕಾಣಿಸುತ್ತೆ ಅಂತ. ಅಸಮಾಧಾನ ಇರೋದು ಸಿಎಂ ಸ್ಥಾನದಿಂದ ಎಕ್ಸಿಟ್ ಆಗ್ತಾ ಇರೋದಕ್ಕೆ ಅಲ್ಲ, ಬದಲಾಗಿ ಇಷ್ಟು ವರ್ಷಗಳ ಕಾಲ ಅಧಿಕಾರದ ಚುಕ್ಕಾಣಿ ಹಿಡಿದಂತಹ, ಅಧಿಕಾರವನ್ನ ನಡೆಸಿದಂತಹ ಸಿದ್ದರಾಮಯ್ಯನವರು ಆಬ್ವಿಯಸ್ಲಿ ಅಧಿಕಾರದಿಂದ ದೂರ ಸರಿತಾ ಇದ್ದೀನಿ ಅನ್ನುವಂತಹ ಬೇಸರ ಇರಬಹುದು. ಅದನ್ನ ಹೊರತುಪಡಿಸಿದ್ರೆ ಇವರಿಟ್ಟಿರುವಂತಹ ಡಿಮ್ಯಾಂಡ್ಗಳಿರಬಹುದು, ಅಥವಾ ಇವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಕೊಟ್ಟಿರುವಂತಹ ಆಫರ್ ಇದೆಯಲ್ಲ, ಅದ್ರ ಬಗ್ಗೆ ಸಮಾಧಾನ ಇದೆ ಸಿದ್ದರಾಮಯ್ಯನವ್ರಿಗೆ ಅಂತ. ಪ್ರಮುಖವಾಗಿ ಕಾಂಗ್ರೆಸ್ ಪಾಳೆಯಕ್ಕೆ ಸಿದ್ದರಾಮಯ್ಯನವರು ಎಂಟ್ರಿಯಾಗಿ 18 ವರ್ಷದಿಂದ ಜನತಾದಳದಲ್ಲಿ ಇನ್ನೇನು ಸಿಎಂ ಆಗೇ ಬಿಡ್ತಾರೆ ಅನ್ನೋ ಹೊತ್ತಿಗೆ ಸಿಎಂ ಸ್ಥಾನ ಸಿಗಲ್ಲ. ದೇವೇಗೌಡರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡು ಜನತಾದಳದಿಂದ ಕಾಂಗ್ರೆಸ್ ಪಾಳೆಯದ ಕಡೆಗೆ ಮುಖ ಮಾಡಿದಾಗ ಎಂಟ್ರಿ ಆದಂತ ಮೊದಲ ಬಾರಿಯೇ ವಿಪಕ್ಷ ನಾಯಕನ ಸ್ಥಾನವನ್ನ ಸಿದ್ದರಾಮಯ್ಯನವರು ಅಲಂಕರಿಸ್ತಾರೆ. ಅದಾದ ಬಳಿಕ ಪವರ್ಫುಲ್ ಖಾತೆಗಳ ಸಚಿವರಾಗಿ ಕೂಡ ಕೆಲಸ ಮಾಡ್ತಾರೆ. ಅದಾದ ಬಳಿಕ ನಿಮ್ಗೆ ನೆನಪಿರ್ಲಿ, 18 ವರ್ಷ ಕಾಂಗ್ರೆಸ್ ಪಾಳೆಯದಲ್ಲಿ ಸತತ 8 ವರ್ಷ ಕೂಡ ಸಿಎಂ ಸ್ಥಾನದಲ್ಲೇ ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ದಾರೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಅದರ ಜೊತೆಗೆ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ, ಅತಿ ಹೆಚ್ಚಿನ ಕಾಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ನಾಯಕ ಯಾರು ಅಂದ್ರೆ ಈ ಹಿಂದೆ ದೇವರಾಜು ಅರಸು ಅಂತಿದ್ವಿ, ಬಟ್ ಈಗ ಆ ದಾಖಲೆಯನ್ನ ಪುಡಿಗಟ್ಟಿದ್ದಾರೆ. ನಾವೆಲ್ಲ ಹೇಳೋದು ಸಿದ್ದರಾಮಯ್ಯನವರ ಹೆಸರು. ಹಾಗಾಗಿ ಸಿದ್ದರಾಮಯ್ಯನವರ ಹೆಸರು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ನೀವು ಗಮನಿಸಿದ್ರೆ ಅಚ್ಚಳಿಯದೆ ಉಳಿಯುವಂತ ಹೆಸರು ಅದು ಸಿದ್ದರಾಮಯ್ಯ ಅಂತ. ಅತಿ ಹೆಚ್ಚಿನ ಬಜೆಟ್ ಅನ್ನ ಯಾರಪ್ಪ ರಾಜ್ಯದಲ್ಲಿ ಮಂಡನೆ ಮಾಡಿದ್ದು ಅಂತ ಅಂದ್ರೆ ಈಗಿನ ಯುವ ಪೀಳಿಗೆಯಿಂದ ಹಿಂದಿನವರು ಹೇಳೋದು ಕೂಡ ಸಿದ್ದರಾಮಯ್ಯನವರ ಹೆಸರು. ಒಬ್ಬ ರಾಜಕೀಯ ವ್ಯಕ್ತಿ ರಾಜಕಾರಣದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿ ಒಳ್ಳೆ ರೀತಿಯಲ್ಲಿ ಎಕ್ಸಿಟ್ ಆಗೋದು ಇದೆಯಲ್ಲ, ಮೋಸ್ಟ್ಲಿ ಆ ಹಿಸ್ಟ್ರಿಯನ್ನ ಗಮನಿಸಿದಾಗ ಸಿದ್ದರಾಮಯ್ಯನವರು ಇನ್ನೇನ್ ಮಾಡ್ಬೇಕಾಗಿತ್ತು ಅನ್ನೋದು ಬಹುತೇಕರಿಗೆ ಕಾಡುವಂತಹ ಪ್ರಶ್ನೆ. ಇದೇ ವಿಚಾರಗಳನ್ನ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯನವರು. ಇಲ್ಲ ನಾನು ಅಸಮಾಧಾನಗೊಂಡು ಎಕ್ಸಿಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ, ವಲಸಿಗನಾದ್ರೂ ಕೂಡ ನಾನೇನು ಪಕ್ಷ ಕಟ್ಟಿ ಬೆಳೆಸಿದವನಲ್ಲ, ಪಕ್ಷದಲ್ಲೇ ಇದ್ದವನಲ್ಲ, ಹೊರಗಡೆಯಿಂದ ಬಂದು ಕೂಡ ನನಗೆ ಇಷ್ಟೆಲ್ಲ ಸ್ಥಾನಮಾನ ಕೊಟ್ಟು ನನ್ನ ಪಕ್ಷ ಕಾಪಾಡಿದೆ, ಪಕ್ಷ ನನ್ನನ್ನ ಬೆಳೆಸಿದೆ ಅಂದ್ರೆ ಅದಕ್ಕೆ ಕೃತಜ್ಞತೆ ಸಲ್ಲಿಸಲೇಬೇಕು. ಹಂಗಾಗಿ ಹೈಕಮಾಂಡ್ ಏನ್ ಹೇಳಿದೆಯೋ ಅದಕ್ಕೆ ನಾನು ಬದ್ಧ. ಯಾವುದೇ ರೀತಿಯ ಡಿಮ್ಯಾಂಡ್ಗಳಿಲ್ಲ, ಯಾವುದೇ ರೀತಿಯ ರೆಬಲ್ ಆಗುವಂತಹ ಮಾತೇ ಇಲ್ಲ. ದಯವಿಟ್ಟು ಹೈಕಮಾಂಡ್ ಹೇಳಿದ್ದಕ್ಕೆ ನಾನು ನಡೆದುಕೊಳ್ತೀನಿ, ನೀವು ಕೂಡ ನಡೆದುಕೊಳ್ಳಿ ಅಂತ ತಮ್ಮ ಆಪ್ತರನ್ನ ಕನ್ವಿನ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅನ್ನುವಂತಹ ವಿಚಾರವನ್ನ ಗಮನಿಸಬೇಕಾಗುತ್ತೆ. ಅದ್ರ ಜೊತೆಗೆ ಯಾಕೆ ಸಿಎಂ ಸ್ಥಾನದಿಂದ ಇಳಿತೀರಿ, ಇನ್ನಷ್ಟು ದಿನಗಳ ಕಾಲ ಇರಬೇಕಾಗಿತ್ತು, ಅಥವಾ ಬೇರೆ ಏನಾದ್ರೂ ನಿರ್ಧಾರಗಳನ್ನ ಕೈಗೊಳ್ಳಿ, ಸೆಡ್ಡು ಹೊಡೆಯುವಂತಹ ನಿರ್ಧಾರಗಳು ಬರಲಿ ಅಂತ ಅಂದಾಗ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಇಲ್ಲ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಯಾರಾದ್ರೂ ರಾಜಕಾರಣಕ್ಕೆ ಬರಬೇಕು ಅಂತ ಅಂದ್ರೆ, ಅಯ್ಯೋ ಸಿದ್ದರಾಮಯ್ಯನವ್ರಿಗೆ ಎಲ್ಲ ಅಧಿಕಾರ ಸಿಕ್ಕಿತ್ತು ಪಕ್ಷದಲ್ಲಿ, ಪಕ್ಷದವರು ಅಲ್ಲದೆ ಇದ್ರೂ ಕೂಡ, ವಲಸಿಗರಾದ್ರೂ ಕೂಡ, ಇಷ್ಟೆಲ್ಲ ಅಧಿಕಾರ ಅನುಭವಿಸಿದ್ರು ಕೂಡ ಒಳ್ಳೆ ರೀತಿಯಲ್ಲಿ ಎಕ್ಸಿಟ್ ಆಗಿ ಅಂದ್ರೆ ಈ ರೀತಿ ರೆಬಲ್ ಆಗಿದ್ದು ಸರಿ, ನಾನು ಹಣೆಪಟ್ಟಿ ಬೇಡ ನನಗೆ ಅಂತ. ಸೊ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗಿರೋದ್ರಿಂದ ನೀವು ಎಲ್ಲ ಗಮನಿಸ್ತಿರ್ಬೇಕು. ಈ ಹಿಂದಿನಿಂದ ಕೂಡ ಮಾಧ್ಯಮದವರು ಬೆನ್ ಹತ್ತಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದಾಗೆಲ್ಲ ಅವ್ರು ಹೇಳ್ತಾ ಇದ್ದಿದ್ದು ಅಷ್ಟೇ, ಹೈಕಮಾಂಡ್ ಹೇಳಿದ್ರೆ ನಾನು ಅದಕ್ಕೆ ಬದ್ಧ ಅಂತ. ಹಂಗೆ ಹೈಕಮಾಂಡ್ ಹೇಳಿದ್ದಕ್ಕೆ ಬದ್ಧರಾಗಿದ್ದಾರೆ.